ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಭಾರಿ ಇಳಿಕೆ ಆಗ್ತಿದೆಯಾ? ಹೌದು ವೀಕ್ಷಕರೇ, ರಾತ್ರಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಿದೆ. ಹೌದು, ಈಗ ತಗೋಬೇಕಾ ಬೇಡವಾ, ಎಷ್ಟು ಬೆಲೆ ಇಳಿಕೆ ಆಗಿದೆ? ಭಾರತೀಯ ಮಾರುಕಟ್ಟೆ ಪ್ರಕಾರ ಇವತ್ತಿನ ಬಂಗಾರ ಬೆಳ್ಳಿಯ ನಿಖರ ಬೆಲೆಗಳು ಏನು? ಬಂಗಾರ ಖರೀದಿ ಮಾಡುವಾಗ ಜನರು ಎಲ್ಲಿ ತಪ್ಪು ಮಾಡ್ತಾರೆ, ಎಲ್ಲಿ ಮೋಸ ಹೋಗ್ತಾರೆ, ಇನ್ನು ನಾವು ಯಾವ ತರ ಖರೀದಿ ಮಾಡಿ ಇದರಲ್ಲಿ ಲಾಭ ಮಾಡಬಹುದು, ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ಖರೀದಿ ಮಾಡಬಹುದು, ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ, ಎಲ್ಲ ಒಂದು ಮಾಹಿತಿ ತಿಳಿದುಕೊಳ್ಳಿ. ನೋಡಿ ವೀಕ್ಷಕರೇ, ನೀವು ಮನೆಯಲ್ಲಿ ಬಂಗಾರ ಇಟ್ಟಿರ್ತೀರಾ ಅಥವಾ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಿರ್ತೀರಾ, ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ, ಶುಭ ಸಮಾರಂಭಗಳು ಏನಾದ್ರೂ ಇದ್ರೆ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ರೆ ನೋಡಿ, ಇನ್ನೂ ಬೆಲೆ ಇಳಿಕೆ ಆಗುವ ಚಾನ್ಸ್ ಇದೆಯೋ ಇಲ್ವೋ ಅದನ್ನು ಕೂಡ ನೋಡೋಣ ವೀಕ್ಷಕರೇ. ಈಗ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಇಳಿಕೆ ಆಗ್ತಾ ಇದೆ, ಹಾಗೂ ಈಗ ತಗೋಬೇಕಾ ಬೇಡವಾ ತುಂಬಾ ಇಂಪಾರ್ಟೆಂಟ್. ಕೇವಲ ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆ ಕೂಡ ಭಾರಿ ಇಳಿಕೆ ಆಗ್ತಾ ಇದೆ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಸೊ ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರಬೇಕು. ನಿಮ್ಮ ಉತ್ತರ ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನೀವು ಕೊಡಬಹುದು. ಮೊದಲಿಗೆ ವೀಕ್ಷಕರೇ, ತುಂಬಾ ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಮೊದಲಿಗೆ ಹೇಳಬೇಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ. ನಾವು ನಿಮಗೆ ಸಾಕ್ಷಿ ಸಮೇತ ವಿತ್ ಪ್ರೂಫ್ ತೋರಿಸ್ತೇವೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳ್ಳಿ ಇವತ್ತು ಇಳಿಕೆ ಆಗಿದೆ ಅಂತ. ನೋಡಿ, ಮೊದಲಿಗೆ ನಾವು ನಿಮಗೆ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಇದು ಬೆಳ್ಳಿ ಚಾರ್ಟ್. ಒಂದು ದಿನ 4,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅಂದ್ರೆ ಬೆಳಿಗ್ಗೆ 2,22,000 ರೂಪಾಯಿದ್ದು ರಾತ್ರಿವರೆಗೂ 2,16,000 2,17,000 ರೂಪಾಯಿಗೆ ಬಂದು ಟ್ರೇಡ್ ಕ್ಲೋಸ್ ಆಗಿದೆ. ಅಂದ್ರೆ ನೀವೇ ಲೆಕ್ಕ ಮಾಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ 7-8 ಸಾವಿರ ರೂಪಾಯಿವರೆಗೂ ಬೆಲೆ ಇಳಿಕೆ ಆಗಿದೆ ಒಂದೇ ದಿನ. ಇದು ಸಾಧಾರಣ ಕುಸಿತವಲ್ಲ, ದೊಡ್ಡ ಮಟ್ಟದಲ್ಲಿ ಕುಸಿತ ಅಂತಾನೆ ಹೇಳ್ಬಹುದು. 3 ತಿಂಗಳಲ್ಲಿ 80,000-90,000 ಸಾವಿರ ರೂಪಾಯಿ ಅಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ. ವೀಕ್ಷಕರೇ, ಒಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಇಂಟರ್ಲಿಂಕ್ ಇದೆಯಾ? ಯಾಕಂದ್ರೆ ಬೆಳ್ಳಿ ಇವತ್ತು ಇಳಿಕೆ ಆಗಿದೆ ಅಂದ್ರೆ ಬಂಗಾರ ಕೂಡ ಇವತ್ತು ಇಳಿಕೆ ಆಗಿರುತ್ತೆ. ಬೇಕಾದ್ರೆ ನಾವು ನಿಮಗೆ ಆ ಒಂದು ಚಾರ್ಟ್ ಕೂಡ ತೋರಿಸ್ತೇವೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ? ನೋಡಿ, ಮೊದಲಿಗೆ 2,10,000 ರೂಪಾಯಿ, 2,16,000 ರೂಪಾಯಿ, ಇಲ್ಲಿ ತುಂಬಾ ಅಂದ್ರೆ ತುಂಬಾ ಇನ್ನೂ 3-4 ಸಾವಿರ ಡಿಫರೆನ್ಸ್ ಇದೆ. ಈ ಒಂದು ವೇಳೆ 2,10,000 ರೂಪಾಯಿದು ಒಂದು ಸಪೋರ್ಟ್ ಇದೆ, ಏನಾದ್ರೂ ಮುರಿದು ಬೆಲೆ ಕೆಳಗೆ ಬಂತು ಅಂದ್ರೆ 2 ಲಕ್ಷ ರೂಪಾಯಿ ತನಕ ಬೆಲೆ ಬರುವ ಚಾನ್ಸ್ ಇದೆ. ಒಂದು ವೇಳೆ 2 ಲಕ್ಷ ರೂಪಾಯಿಗೆ ಬೆಳ್ಳಿ ಬೆಲೆ ಬಂತು ಅಂದ್ರೆ ಮತ್ತೆ ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಕಳೆದ 3 ತಿಂಗಳಿಂದ ಬೆಲೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ಯಾರೆಲ್ಲ 3 ಲಕ್ಷ ರೂಪಾಯಿದಲ್ಲಿ ಹೂಡಿಕೆ ಮಾಡಿದ್ರು ಬೆಳ್ಳಿಯಲ್ಲಿ, ಅವರಿಗೆ ಇನ್ನೂ ಕೂಡ ನಷ್ಟದಲ್ಲಿದ್ದಾರೆ ಅಂತಾನೆ ನೀವು ತಿಳ್ಕೋಬಹುದು. ಆದ್ರೆ ಯಾರೆಲ್ಲ ಹೋದ ವರ್ಷ 1 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ರಲ್ಲ, ಇವತ್ತು ಅವರು ತಮ್ಮ ಬೆಳ್ಳಿಯನ್ನ ಮಾರಾಟ ಮಾಡೋದ್ರ ಮೂಲಕ ಲಾಭವನ್ನು ಕೂಡ ಮಾಡ್ತಿರುವಂತದ್ದು. ನೋಡಿ ವೀಕ್ಷಕರೇ, ಕಳೆದ 3 ತಿಂಗಳಲ್ಲಿ 88,000 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 3 ಲಕ್ಷ ರೂಪಾಯಿಂದ ಈಗ 2,16,000 ರೂಪಾಯಿಗೆ ಬಂದು ನಿಂತಿದೆ MCX ಅಲ್ಲಿ. ಅದೇ ಕಳೆದ 5 ದಿನದಲ್ಲಿ ಬರೋಬ್ಬರಿ 26,000 ರೂಪಾಯಿ ಅಷ್ಟು ಬೆಲೆ ಇಳಿಕೆ ಆಗಿದೆ. 2,50,000 ರೂಪಾಯಿಂದ ಈಗ 2,16,000 ರೂಪಾಯಿಗೆ MCX ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು MCX ಅಂದ್ರೆ ಆನ್ಲೈನ್ ನಲ್ಲಿ ಯಾರಾದ್ರೂ ಬೆಳ್ಳಿಯ ETF ತಗೋತಾರ ಅಂದ್ರೆ ಅವರಿಗೆ ಅದು ಅಪ್ಲೈ ಆಗುತ್ತೆ. ನೀವು ಮಾರ್ಕೆಟ್ ಅಲ್ಲಿ ಬೆಳ್ಳಿ ತಗೋತೀರಾ ಅಂದ್ರೆ ನಿನ್ನೆಗೆ ಇವತ್ತಿಗೆ 5,000 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 2,40,000 ರೂಪಾಯಿ ಇತ್ತು, ಇವತ್ತು 2,35,000. ಇನ್ನು ರಾತ್ರಿವರೆಗೂ ಇದರದ ಬೆಲೆ 2,30,000 ರೂಪಾಯಿ ತನಕ ಬರಬಹುದು. ಹೀಗಾಗಿ ಯಾರೆಲ್ಲ ಖರೀದಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಿರಲ್ಲ, ಮೊದಲಿಗೆ ಒಮ್ಮೆ ಬಾರಿ ಅಂಗಡಿಯವರಿಗೆ ನೀವು ಕೇಳಿ ಎಷ್ಟು ಬೆಲೆ ಇಳಿಕೆ ಆಗಿದೆ ಇವತ್ತು ಅಂತ. ಅವ್ರೇನಾದ್ರೂ 2.5 ಲಕ್ಷ ಅಂದ್ರೆ ಬೆಲೆ ಇಳಿಕೆ ಆಗಿದೆ ಅಂತ ನೀವು ಅವ್ರಿಗೆ ಹೇಳ್ಬಹುದು. ಯಾಕಂದ್ರೆ ಆನ್ಲೈನ್ ಅಲ್ಲಿ ಬೆಲೆ ಈಗ ಸದ್ಯಕ್ಕೆ ಇಳಿಕೆ ಆಗ್ತಾ ಇದೆ. ಸೊ MCX ಅಲ್ಲಿ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಮಾರ್ಕೆಟ್ ಗಳಲ್ಲೂ ಕೂಡ ಬೆಳ್ಳಿ ಬೆಲೆನ ಇಳಿಕೆ ಮಾಡ್ತಾರೆ. ಆದ್ರೆ ವೀಕ್ಷಕರು, ಇದು ಕ್ಷಣಕ್ಕೂ ಕೂಡ ರೇಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಇದು ನಿಮಗೆ ಗೊತ್ತಿರಬಹುದು ವೀಕ್ಷಕರೇ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿರೋದ್ರಿಂದ ಇಲ್ಲಿ ಬೆಲೆಗಳ ಸ್ಥಿರತೆ ಇರೋದಿಲ್ಲ, ಅಸ್ಥಿರತೆ ಇರುತ್ತೆ. ಇವತ್ತು 2,17,000 ಇರುತ್ತೆ, ಆದ್ರೆ ಮತ್ತೆ ಒಂದು 2-3 ಗಂಟೆ ಬಿಟ್ಟು ನೋಡಿದ್ರೆ 2,20,000 2,22,000 ಆಗ್ಬಿಟ್ಟಿರುತ್ತೆ. ಸೊ ಪ್ರತಿ ಸೆಕೆಂಡ್ಗೂ ಕೂಡ ರೇಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಿರ್ಬೇಕು. ಇನ್ನು ಬಂಗಾರದ ಬೆಲೆ ಕೂಡ ಇದೇ ಪ್ರಕಾರ ಇಳಿಕೆ ಆಗ್ತಾ ಇದೆ. ಇವತ್ತು ನಾವು ನಿಮಗೆ ಬಂಗಾರ ಇವತ್ತು ತಗೋಬೇಕೋ ಬೇಡವೋ, ಏನಾದ್ರೂ ಶುಭ ಸಮಾರಂಭ ಇದ್ರೆ ಬಂಗಾರ ಯಾವ ತರ ಖರೀದಿ ಮಾಡಬಹುದು, ಎಲ್ಲ ಅಪ್ಡೇಟ್ ಕೂಡ ನೋಡೋಣ. ಮೊದಲಿಗೆ ನಾವು ನಿಮಗೆ ಬಂಗಾರದ ಚಾರ್ಟ್ ಕೂಡ ತೋರಿಸ್ತೇವೆ. ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕಾರಣ ಮತ್ತೆ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ವೀಕ್ಷಕರೇ ನೋಡಿ, ನೀವು ಸ್ಕ್ರೀನ್ ಮೇಲೆ ಚಾರ್ಟ್ ನೋಡ್ತಿರಬಹುದು. ಯಾವ ತರ ರೆಡ್ ಕಲರ್ ಅಂದ್ರೆ ಏನು, ಬೆಲೆ ಇಳಿಕೆ ಆಗ್ತಾ ಇದೆ. ಗ್ರೀನ್ ಕಲರ್ ಅಂದ್ರೆ ಏನು, ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಅರ್ಥ. ನಾವು ಕಳೆದ 5 ದಿನ, 1 ತಿಂಗಳು, 3 ತಿಂಗಳದ್ದು ಚಾರ್ಟ್ ನೋಡಿದ್ರು ಕೂಡ ಬೆಲೆ ರೆಡ್ ಕಲರ್ ಅಂದ್ರೆ ಕೆಂಪು ಕಲರ್ ಅಲ್ಲಿ ಬೆಲೆಗಳು ಇಳಿಕೆ ಆಗ್ತಾ ಇರೋದೇ ನಾವು ನೋಡ್ತಾ ಇದ್ದೀವಿ. ಸೊ ವೀಕ್ಷಕರು, ಇವತ್ತು ಕೂಡ 1,100 ರೂಪಾಯಿ ಬೆಲೆಯಲ್ಲಿ ಕುಸಿತ ಕಂಡಿದೆ. ಕಳೆದ 1 ತಿಂಗಳಲ್ಲಿ ಬರೋಬ್ಬರಿ
15,000 ರೂಪಾಯಿಯಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆ ಕೂಡ ಆಗಿದೆ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, 1,60,000 ರೂಪಾಯಿ ಒಂದು ಬೆಲೆ ಹೋಗಿತ್ತು 2 ತಿಂಗಳ ಹಿಂದೆ. ನಂತರ ಅಲ್ಲಿಂದ ನೋಡಿ ಬೆಲೆ ಯಾವ ತರ ಇಳಿಕೆ ಆಗ್ತಾ ಬಂದಿದೆ. ಅಂದ್ರೆ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ, ಪ್ರಾಫಿಟ್ ಅನ್ನ ಬುಕ್ ಮಾಡ್ತಾರೆ, ಹಣ ಲಾಭವನ್ನ ಬುಕ್ ಮಾಡ್ತಾರೆ ಟ್ರೇಡರ್ಸ್, ಅವಾಗ ಬೆಲೆ ಇಳಿಕೆ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ ಈಗ ಬೆಲೆ 1,40,000 ರೂಪಾಯಿ ತನಕ ಮತ್ತೊಮ್ಮೆ ಬಂದಿದೆ. ಈ 1,40,000 ರೂಪಾಯಿದು ಏನು ಜೋನ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಕೆಳಗೆ ಏನಾದ್ರೂ ಬೆಲೆ ಬಂತು ಅಂದ್ರೆ 1,35,000 ರೂಪಾಯಿ ತನಕ ಬೆಲೆ ಬರುವ ಸಾಧ್ಯತೆ ಇರುವಂತದ್ದು. ನೋಡಿ ಪ್ರತಿ ಒಂದು 10 ದಿನಕ್ಕೆ 5,000 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ಅಂದ್ರೆ 1,60,000 ಇದ್ದದ್ದು 1,55,000 ಆಯಿತು. ಮತ್ತೆ 10 ದಿನಕ್ಕೆ ಮತ್ತೆ ಒಂದು 5,000 ಇಳಿಕೆ ಆಯಿತು, ಮತ್ತೆ 5,000 ಇಳಿಕೆ ಆಯಿತು. ಈ ತರ 1,60,000 ರೂಪಾಯಿ ಅಂದ್ರೆ 1,40,000 ಹತ್ತತ್ರ 20,000 ರೂಪಾಯಿಯಷ್ಟು ಬೆಲೆ ಡೌನ್ ಆಗ್ತಾ ಬಂದಿದೆ. ಇನ್ನು 5,000 ಇಳಿಕೆ ಆಯ್ತು ಅಂದ್ರೆ 1,35,000 ಒಂದು ಹೊಸ ಸಪೋರ್ಟ್ ಲೆವೆಲ್ ಬರೋ ಚಾನ್ಸ್ ಇದೆ. ಆದ್ರೆ ವೀಕ್ಷಕರೇ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ, ಬೆಲೆ ಇಳಿಕೆ ಆದಂತೆ ಹೋಲ್ಸೇಲ್ ಅಲ್ಲಿ ಮತ್ತೆ ಟ್ರೇಡರ್ಸ್ ಏನ್ ಮಾಡ್ತಾರೆ, ಹೋಲ್ಸೇಲ್ ಅಲ್ಲಿ ಬಲ್ಕ್ ಅಲ್ಲಿ ಬಂಗಾರದಲ್ಲಿ ಟ್ರೇಡ್ ಮಾಡ್ತಾರೆ. ಅವಾಗ ಮತ್ತೆ ಡಿಮ್ಯಾಂಡ್ ಬಂದು ಬೆಲೆ ಮತ್ತೆ ಏರಿಕೆ ಆಗುತ್ತೆ, ಸೊ ಮತ್ತೆ ಬೆಲೆ ಇಳಿಕೆ ಆಗುತ್ತೆ. ಈ ತರ ಒಂದು ಹಾವು ಏಣಿ ಆಟ ನಡೀತಾ ಇದೆ. ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ 1,08,000 ರೂಪಾಯಿ. ನೋಡಿ ಹೋದ ತಿಂಗಳು 1,14,000 ರೂಪಾಯಿ ಇತ್ತು ಇದರ ಬೆಲೆ, ಈಗ 1,08,000 ರೂಪಾಯಿ ಆಗಿದೆ. ಹತ್ತತ್ರ 6,000 ರಿಂದ 7,000 ರೂಪಾಯಿಯಷ್ಟು ಬೆಲೆ ಇನ್ನೂ ಕೂಡ ಇಳಿಕೆಯಲ್ಲಿದೆ ಅಂತಾನೆ ಹೇಳ್ಬಹುದು. ಮತ್ತೆ ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ, ಮತ್ತೆ GST ಕೂಡ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ತುಂಬಾ ಜನ ಎಲ್ಲಿ ತಪ್ಪು ಮಾಡ್ತಾರೆ, ಎಲ್ಲಿ ಮೋಸ ಹೋಗ್ತಾರೆ ಬಂಗಾರ ಖರೀದಿ ಮಾಡುವಾಗ ಅಂದ್ರೆ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಆದ್ರೆ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡು ಮೋಸ ಹೋಗ್ತಾರೆ. ನೋಡಿ ವೀಕ್ಷಕರೇ, ಒಂದು ವೇಳೆ ಹಾಲ್ ಮಾರ್ಕ್ ನಿಮ್ಮ ಬಂಗಾರದ ಮೇಲೆ ಇಲ್ಲ ಅಂದ್ರೆ ಆ ಬಂಗಾರಕ್ಕೆ ಯಾರೂ ಕೂಡ ಗ್ಯಾರಂಟಿ ಕೊಡೋದಿಲ್ಲ ಕೆಲವೊಮ್ಮೆ. ಹೌದು, ಮರಳಿ ನೀವು ಮಾರಾಟ ಮಾಡೋದಕ್ಕೆ ಹೋಗ್ತಿರಲ್ಲ, ಅದರ ವ್ಯಾಲ್ಯೂಯೇಷನ್ ತುಂಬಾ ಕಡಿಮೆ ಹಿಡಿತಾರೆ. 18 ಕ್ಯಾರೆಟ್ ಅಂದ್ರೆ 75% ಆದ್ರೂ ಬಂಗಾರ ಇರಬೇಕು. ಅದರಲ್ಲಿ 1 ಲಕ್ಷ ರೂಪಾಯಿದ್ದು 18 ಕ್ಯಾರೆಟ್ ಚಿನ್ನ ನಿಮ್ಮ ಹತ್ರ ಇದೆ ಅಂದ್ರೆ 75% ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ವೀಕ್ಷಕರೇ, ಅವ್ರೇನಾದ್ರೂ 50% ಮಾಡಿದ್ರೆ 25% ನಿಮ್ಮ ಬಂಗಾರದಲ್ಲಿ ಬೇರೆ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದಾರೆ ಅಂತ ನೀವು ತಿಳ್ಕೊಬಹುದು. ನೋಡಿ, ಯಾವಾಗ ಬಂಗಾರದ ಬದಲು ಕಾಪರ್, ನಿಕ್ಕಲ್ ಮತ್ತು ಬೆಳ್ಳಿ ಅಂತ ಐಟಮ್ ಗಳನ್ನ ಮಿಕ್ಸ್ ಮಾಡಿ ಆಭರಣ ರೆಡಿ ಮಾಡ್ತಾರೆ ನೋಡಿ, ಅವಾಗ ಆ ಒಂದು ಬಂಗಾರ ಗಟ್ಟಿ ಆಗುತ್ತೆ. ಆದ್ರೆ 18 ಕ್ಯಾರೆಟ್ ಅಂದ್ರೆ ಅದರಲ್ಲಿ 75% ಬಂಗಾರ ಇರಬೇಕು. ಇಲ್ಲೇನ್ ಮಾಡ್ತಾರೆ, ಹಾಲ್ ಮಾರ್ಕ್ ಇದ್ರೆ 18 ಕ್ಯಾರೆಟ್ ಕಂಪಲ್ಸರಿ ಇರುತ್ತೆ, ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಅದು 75 ಇರಲ್ಲ, 65-60% ಇರುತ್ತೆ. ಸೊ ನಿಮಗೆ ಅಲ್ಲಿ 10-15% ನಷ್ಟವಾಗುತ್ತೆ. ಅಂದ್ರೆ ಲಕ್ಷಕ್ಕೆ 10,000 ರಿಂದ 15,000 ರೂಪಾಯಿ ನಿಮ್ಮ ಬಂಗಾರ ಕಳ್ಳತನ ಆದಂತೆ ಅಂತ ತಿಳ್ಕೊಳ್ಳಿ. ಸೊ ವೀಕ್ಷಕರೇ, ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಇನ್ನು ತೂಕದಲ್ಲಿ ಮೋಸ ಹೋಗ್ಬೇಡಿ. ಎರಡನೇ ದೊಡ್ಡ ತಪ್ಪು ಯಾರು ಎಲ್ಲಿ ಮಾಡ್ತಾರೆ ಅಂದ್ರೆ ತೂಕದಲ್ಲಿ ಮೋಸ ಹೋಗ್ತಾರೆ. ಇವತ್ತು ಒಂದು 10 ಗ್ರಾಮ್ದು ಒಂದು ಉಂಗುರ ಇದೆ ಅಂದ್ರೆ ಆ ಒಂದು ಉಂಗುರದ ಮೇಲೆ ಒಂದು ಡೈಮಂಡ್ ತರ ಆರ್ಟಿಫಿಷಿಯಲ್ ಡೈಮಂಡ್ ಅನ್ನ ಹಾಕಿರ್ತಾರೆ. ಅದರದ್ದು ಬೆಲೆ 500 ರೂಪಾಯಿ 1,000 ರೂಪಾಯಿ ಇರುತ್ತೆ. ಅದರದ್ದು ತೂಕ ಕೂಡ 1 ಗ್ರಾಮ್ ಇರುತ್ತೆ. ನೋಡಿ, 1 ಗ್ರಾಮ್ ಅದು ಆರ್ಟಿಫಿಷಿಯಲ್ ಸ್ಟೋನ್ ಏನಿದೆ ಅದರದ್ದು ಬೆಲೆ 1 ಗ್ರಾಮ್ಗೆ 1,000. ಆದ್ರೆ ಬಂಗಾರದ 1 ಗ್ರಾಮ್ ಬೆಲೆ 14-15,000 ರೂಪಾಯಿ. ಸೊ ಈಗ ಒಂದು 10 ಗ್ರಾಮ್ದು ಉಂಗುರ ಇದೆ ಅಂದ್ರೆ ಬೆಲೆ 1.5 ಲಕ್ಷ ಆಗಿರುತ್ತೆ. ಆದ್ರೆ ಅದ್ರ ಮೇಲೆ ಇರೋ ಸ್ಟೋನ್ ಅನ್ನ ನೀವು ಲೆಸ್ ಮಾಡಿಸಿದ್ರೆ ಅದ್ರದ್ದು ಬೆಲೆ 1 ಗ್ರಾಮ್ ಮೈನಸ್ ಆಗಿ 9 ಗ್ರಾಮ್ ನೀವು ಲೆಕ್ಕ ಕೊಟ್ರೆ ಅಲ್ಲಿ ನಿಮ್ದು 9 ಗ್ರಾಮ್ಗೆ 1,35,000 ರೂಪಾಯಿ ಆಗುತ್ತೆ. ಅಂದ್ರೆ ಅಲ್ಲಿ ನಿಮಗೆ ಬರೋಬ್ಬರಿ 15,000 ರೂಪಾಯಿ ಉಳಿತಾಯವಾಗುತ್ತೆ. ಸೊ ಅಲ್ಲಿ ಏನಾದ್ರೂ ಮೆಟಲ್ಸ್ ಗಳನ್ನ ಆಡ್ ಮಾಡಿದ್ರೆ ಅದನ್ನು ಕೂಡ ನೀವು ರಿಮೂವ್ ಮಾಡಿಸಬೇಕು ಬಿಲ್ ಇಂದ. ಇನ್ನು ಮೇಕಿಂಗ್ ಚಾರ್ಜ್ ಅಲ್ಲಿ ನೀವು ಚೌಕಾಸಿ ಕೂಡ ಮಾಡಬೇಕು ವೀಕ್ಷಕರೇ. ಬೇರೆ ಬೇರೆ ಅಂಗಡಿಯಲ್ಲಿ 4-5 ಕಡೆಗೆ ಕೇಳಬೇಕು, ನಂತರ ಒಂದು ಫೈನಲ್ ನೀವು ಮಾಡಬೇಕಾಗುತ್ತೆ. 22 ಕ್ಯಾರೆಟ್ ಅಂದ್ರೆ ಇದರಲ್ಲಿ 91.6% ಬಂಗಾರ ಇರುತ್ತೆ. ಇದರದ್ದು ಬೆಲೆ 1,32,000 ರೂಪಾಯಿಗೆ ಮತ್ತೊಮ್ಮೆ ಬಂದಿರುವಂತದ್ದು. ಅಂದ್ರೆ ಇದು 22 ಕ್ಯಾರೆಟ್ ಆಗಿದೆ. ಇದರ ಮೇಲೆ ಮೇಕಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಇರುತ್ತೆ. 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಇರೋದೇ. ಎದಕ್ಕಂದ್ರೆ ಒಂದು ಗಟ್ಟಿ ಬಂಗಾರವನ್ನ ಕರಗಿಸಿ ಅದನ್ನ ಮೋಲ್ಡ್ ಮಾಡಿ ನಂತರ ಅದನ್ನ ಈ ತರ ಒಂದು ಶೇಪ್ ಮಾಡಬೇಕು ಅಂದ್ರೆ ಅವ್ರ ಅಕ್ಕಸಾಲಿಗರು ಅದಕ್ಕೆ ಅಂತ ಚಾರ್ಜ್ ತಗೋತಾರೆ. ಸೊ ಅದಕ್ಕೆ 5% ತಗೋಬಹುದು, ಕೆಲವೊಮ್ಮೆ 10% ತಗೋಬಹುದು, ಕೆಲವೊಮ್ಮೆ 20% ತಗೋಬಹುದು. ಇದು ಎಲ್ಲಾ ಕಡೆಗೂ ಬೇರೆ 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 ಮೇಕಿಂಗ್ ಚಾರ್ಜ್ ಇರುತ್ತೆ. ಸೊ ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಎಷ್ಟು ಕಡಿಮೆ ಮಾಡಿಸ್ತೀರಾ ಅಷ್ಟು ನಿಮಗೆ ಉಳಿತಾಯವಾಗುತ್ತೆ. ಈಗ ಸ್ಪೆಷಲಿ ಕೇಂದ್ರ ಸರ್ಕಾರ HUID ಕೋಡ್ ಅಂತ ಕೊಡ್ತಾ ಇದೆ. ಈಗ ಪ್ರತಿಯೊಂದು ಆಭರಣ ರೆಡಿ ಆಯ್ತು ಅಂದ್ರೆ ಅದಕ್ಕೆ ಒಂದು ಕೋಡ್ ಅಂತ ಕೊಡ್ತಿದ್ದಾರೆ. ಸೊ ಈಗ ಯಾವ ತರ ನಮ್ಮ ಆಧಾರ್ ಕಾರ್ಡ್ಗೆ ಒಂದು ನಂಬರ್ ಇದೆಯಲ್ಲ, ಆ ತರ ಒಂದು ಬಂಗಾರಕ್ಕೆ, ಈಗ ಒಂದು ಬಂಗಾರದ ಬಳೆ ರೆಡಿ ಆದ್ರೂ ಕೂಡ ಅದಕ್ಕೆ ಒಂದು HUID ಕೋಡ್ ಅಂತ ಕೊಡ್ತಿದ್ದಾರೆ. ಆ ಒಂದು ಕೋಡ್ ಅನ್ನ ನಾವು BIS ಕೇರ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ ಆ ಬಂಗಾರದ ಪ್ಯೂರಿಟಿ ಏನಿದೆ ಮತ್ತೆ ಆ ಬಂಗಾರಕ್ಕೆ ಹಾಲ್ ಮಾರ್ಕ್ ಎಲ್ಲಿ ಹಾಕಿದ್ದಾರೆ, ಸೊ ಎಲ್ಲ ಒಂದು ಡೀಟೇಲ್ ಕೂಡ ನಿಮಗೆ ಒಂದು ಅಪ್ಲಿಕೇಶನ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರೆ ತುಂಬಾ ಒಳ್ಳೇದು, ಜೊತೆಗೆ HUID ಕೋಡ್ ಇದ್ರೆ ತುಂಬಾ ಒಳ್ಳೇದು ವೀಕ್ಷಕರೇ. ನೋಡಿ, ಬೆಳ್ಳಿ ಮತ್ತು ಬಂಗಾರ ಎರಡೂ ಕೂಡ ಈಗ ಇಳಿಕೆ ಆಗ್ತಾ ಇದೆ. ಈಗ ತಗೋಬೇಕಾ ಬೇಡೋ ಎಂಬ ಪ್ರಶ್ನೆ ಕೂಡ ಬರುತ್ತೆ. ನೋಡಿ ವೀಕ್ಷಕರೇ,
ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅಮೆರಿಕನ್ ಡಾಲರ್ ಕೂಡ ಬಲವಾಗ್ತಾ ಇದೆ. ಇತ್ತ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಬಂಗಾರ ಬೆಳ್ಳಿ ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಕಂಡು ಬಂದಿದೆ. ಈಗ ನೋಡಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂದ್ರೆ 1,44,170 ರೂಪಾಯಿ. ಅಂದ್ರೆ ಇದು ಗಟ್ಟಿ ಬಂಗಾರ ಅಂತ ನಾವು ಕರಿತೀವಿ. ಅಂದ್ರೆ ಇದು 24 ಕ್ಯಾರೆಟ್ ಆಗಿರೋದ್ರಿಂದ 99.9% ಇದರಲ್ಲಿ ಬಂಗಾರ ಇರುತ್ತೆ. ನೋಡಿ, ಹೋದ ಮೇ ತಿಂಗಳಲ್ಲಿ ಇದು 1,60,000 ರೂಪಾಯಿ ಇತ್ತು. ಈಗ 1,44,000 ರೂಪಾಯಿ ಆಗಿದೆ. 1,42,000 ರೂಪಾಯಿಗೆ ಮತ್ತೊಮ್ಮೆ ಬರುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ವೀಕ್ಷಕರೇ, ನೀವೇನಾದ್ರೂ ಮನೆಯಲ್ಲಿ ಶುಭ ಸಮಾರಂಭ ಇದೆ, ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನೀವು ಒಟ್ಟಿಗೆ ತಗೋಬಾರ್ದು ಬಂಗಾರ. ನೀವು ಸ್ವಲ್ಪ ಸ್ವಲ್ಪ ಖರೀದಿ ಮಾಡಬೇಕು. ಅಂದ್ರೆ ಎವರೇಜ್ ಬೈಯಿಂಗ್ ಅನ್ನು ನೀವು ಮಾಡಬೇಕಾಗುತ್ತೆ. ಇವತ್ತು ಬೆಲೆ ಇಳಿಕೆ ಆಗಿದೆಯಲ್ಲ, ಇವತ್ತು 1 ಗ್ರಾಮ್ 2 ಗ್ರಾಮ್ ತಗೊಂಡ್ಬನ್ನಿ, ಮತ್ತೆ ನಾಳೆ ಬೆಲೆ ಇಳಿಕೆ ಆಯ್ತಾ ಮತ್ತೆ 1-2 ಗ್ರಾಮ್ ತಗೊಂಡ್ಬನ್ನಿ, ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ತಗೊಂಡ್ಬನ್ನಿ. ಈ ತರ ನೀವು ಬೆಲೆ ಕಡಿಮೆ ಇದ್ದಾಗ ಬಂಗಾರ ತಗೊಂಡ್ಬಂದ್ರೆ ನಿಮಗೆ ಎವರೇಜ್ ಬೈಯಿಂಗ್ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ಸೊ ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.